ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಭಾರತಿ ಪರಮೇಶ್ ಬ್ಲಾಗ್ಸ್. ಎಷ್ಟೋ ದಿನ ಆದಮೇಲೆ ಒಂದು ಕುಕಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಮಾಡ್ತಾ ಇರೋ ವಿಡಿಯೋ ತುಂಬ ಸ್ಪೆಷಲು. ಯಾಕೆಂದರೆ ನಾನು ಒಂದು ಸ್ವೀಟ್ ಅಡುಗೆ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಗೆ ಸ್ಪೆಷಲ್ ಆಗಿ ನಮ್ಮಮ್ಮ ಬಂದಿದ್ದಾರೆ, ಹಾಗೆ ನನ್ನ ತಂಗಿನೂ ಬಂದಿದ್ದಾಳೆ, ಅವಳು ವಿಡಿಯೋ ಮಾಡ್ತಿದ್ದಾಳೆ. ಸೊ ಹಾಗಾಗಿ ಅವ್ರಿಗೋಸ್ಕರ ಇವತ್ತು ನಾನು ಗಣೇಶನಿಗೆ ಇಷ್ಟವಾದ ಅಕ್ಕಿ ಕಡುಬು ಮಾಡ್ತಾ ಇದ್ದೀನಿ. ಈ ಅಕ್ಕಿ ಕಡುಬು ಮಾಡೋದಕ್ಕೆ ಎರಡೇ ಐಟಮ್ ಏನಾಗಿ ಬೇಕಾಗಿರೋದು, ಒಂದು ಹೂರಣ ಮತ್ತು ಇನ್ನೊಂದು ಅಕ್ಕಿ ಮುದ್ದೆ ಮಾಡ್ಕೊಬೇಕು. ಈಗ ಹೇಗೆ ಹೂರಣ ಮಾಡೋದು ಅಂತ ಹೇಳ್ತೀನಿ. ಹೂರಣಕ್ಕೆ ನಾನು 1/4 kg ಕಡಲೆ ಬೀಜ, 1/4 kg ಹುರ್ಗಡ್ಲೆ, 50 ಗ್ರಾಮು ಎಳ್ಳು, 50 ಗ್ರಾಮ್ ಗಸಗಸೆ ತೊಗೊಂಡಿದ್ದೀನಿ. ಹಾಗೆ ಬೆಲ್ಲ ಎಷ್ಟು ಹಾಕಬೇಕು? ಅಷ್ಟಕ್ಕೆ ಅರ್ಧ ಕೆ ಅಮ್ಮ ಹೇಳಿದ್ರು ಅರ್ಧ kg ಬೆಲ್ಲ ಹಾಕಬೇಕು ಅಂತ ಅಂದ್ಬಿಟ್ಟು. ಸೊ ಬೆಲ್ಲನ ಪುಡಿ ಮಾಡಿಕೊಂಡು, ಮತ್ತು ಹುರಿಗಡ್ಲೆ, ಕಡಲೆಕಾಯಿ ಬೀಜ, ಎಳ್ಳು, ಗಸಗಸೆ ಇವೆಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಅದನ್ನೆಲ್ಲ ಪುಡಿ ಮಾಡ್ಕೊಬೇಕು. ಪುಡಿ ಮಾಡಿಕೊಂಡು ಹೀಗೆ ಮಾಡ್ಕೋಬೇಕು. ಕೊನೆಯಲ್ಲಿ ನಾನು ತೆಂಗಿನಕಾಯಿ ತುರಿ ಹಾಕಿದ್ದೀನಿ, ಫ್ರೆಶ್ ತೆಂಗಿನಕಾಯಿ ತುರಿನ. ಬೇಕಾದರೆ ನೀವು ಅದನ್ನು ಫ್ರೈ ಮಾಡಿಕೊಂಡು ಕೂಡ ಹಾಕೋಬೋದು. ಫ್ರೆಶ್ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಇದು ಮುದ್ದೆ ಮಾಡ್ಕೊಂಡಿದ್ದೀನಿ. ಮುದ್ದೆ ಮಾಡೋದು ತುಂಬ ಸುಲಭ. ಇದು ನಾನು ಅರ್ಧ kg ಅಕ್ಕಿ ಹಿಟ್ಟಿಗೆ 4 ಮುದ್ದೆ ಮಾಡಿದ್ದೀನಿ. ಸೇಮ್ ನಾವು ಹೇಗೆ ರಾಗಿ ಮುದ್ದೆ ಮಾಡ್ತೀವೋ ಅದೇ ಥರನೇ ಮಾಡೋದು, ಏನು ಚೇಂಜಸ್ ಇಲ್ಲ ಇದರಲ್ಲಿ. ಸೊ ಅದೇ ಥರನೇ ಮಾಡ್ಕೊಂಡಿದ್ದೀನಿ. ಬೇಕಾದರೆ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮುದ್ದೆ ಮಾಡೋದು ಹೇಗೆ ಅಂತಲೂ ತೋರಿಸ್ಕೊಡ್ತೀನಿ. ಸೊ ಇವೆರಡೇ ಮೇಯ್ನ್ ಆಗಬೇಕಾಗಿರೋ ಐಟಮ್ಗಳು. ನಿಮಗೆ ಬೇಕಾದರೆ ಇದಕ್ಕೆ ಸ್ವಲ್ಪ ಟೇಸ್ಟ್ ಬರಲಿ ಅಂದರೆ ಏಲಕ್ಕಿ ಪುಡಿನ ಬೇಕಾದ್ರೂ ಹಾಕೋಬೋದು, ಅದೇನೋ ಚೆನ್ನಾಗಿ ಘಮ ಕೊಡುತ್ತೆ. ಸೊ ಟೇಸ್ಟಿಯಾಗಿರುತ್ತೆ. ಮೇನ್ಲಿ ಇವೆರಡೇ ಐಟಮು ಬೇಕಾಗಿರೋದು. ಸೊ ಈಗ ನೋಡಿ ನಮ್ಮಮ್ಮ ಹೇಗೆ ಮಾಡ್ತಾರೆ, ಅದನ್ನು ಕಡುಬನ್ನ ಹೇಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಡ್ತಾರೆ ಈಗ. ಸೊ ಈಗ ಒಂದು ಮುದ್ದೆ ತೊಗೊಂಡಿದ್ದಾರೆ. ಮುದ್ದೆ ತೊಗೊಂಡು ಅದನ್ನು ಬಟ್ಲ್ ಟೈಪ್ ಮಾಡ್ತಾರೆ. ನಮ್ಮಮ್ಮ ಕಾಲು ಚಾಚ್ಕೊಂಡಿದ್ದಾರೆ, ಏನು ಅನ್ಕೋಬೇಡಿ, ಯಾಕೆಂದರೆ ಅವ್ರಿಗೆ ಕಾಲು ಮಡ್ಚೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಕಾಲು ಚಾಚ್ಕೊಂಡೇ ಮಾಡ್ತಾರೆ. ನೋಡಿ ಈ ಥರ ಬೌಲ್ ಮಾಡ್ಕೋತಾರೆ. ಈಗ ಅದಕ್ಕೆ ಈ ಫಿಲ್ಲಿಂಗ್ನ ಹಾಕಬೇಕು. ಅದು ಕ್ಲೋಸ್ ಮಾಡೋಕ್ಕೆ ಯಾವುದೇ ನೀರಿನ ಅವಶ್ಯಕತೆ ಇಲ್ಲ ಅಥವಾ ಹಾಲಿನ ಅವಶ್ಯಕತೆ ಇಲ್ಲ. ಕೆಲವರು ಅದೆಲ್ಲ ತಗೋತಾರೆ, ಅದು ಯಾವುದೂ ಬೇಕಾಗಿಲ್ಲ. ಬರೀ ಹಿಟ್ಟಲ್ಲಿ ಹತ್ಕೊಂಡು ಅದನ್ನು ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ ಅಷ್ಟೇ. ನೋಡಿ ಈ ಥರ ಕಡುಬು ಶೇಪಲ್ಲಿ ಮಾಡೋದಷ್ಟೇ, ತುಂಬ ಸಿಂಪಲ್. ಈಗ ನೋಡಿ ಒಂದು ಅರೌಂಡ್ 25 ಕಡುಬು ಮಾಡಿದ್ವಿ, ಬರೀ 2 ಮುದ್ದೆಯಿಂದ ಮಾತ್ರ. ಸೊ ಮುದ್ದೆ ಸೈಜ್ ಇಷ್ಟಿಷ್ಟು ಇರುತ್ತೆ. ಈ ಥರ ಮುದ್ದೆ 2 ಮುದ್ದೆಯಿಂದ ಒಂದು 25 ಕಡುಬು ಮಾಡ್ಬೋದು. ನಾನು 2 ಮುದ್ದೆ ಯೂಸ್ ಮಾಡಿದ್ದೀನಿ, ಯಾಕೆಂದರೆ ನಮ್ಮ ಮನೇಲಿ ಈಗ ಇಷ್ಟು ಸಾಕು ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಈಗ ನೆಕ್ಸ್ಟ್ ಪ್ರಾಸೆಸ್ ಏನಂದರೆ, ಈ ಕಡುಬನ್ನ ನಾವು ಸ್ಟೀಮ್ ಮಾಡ್ತೀವಿ. ಅಂದರೆ ಕುಕ್ಕರಲ್ಲಿ, ಇಡ್ಲಿ ಕುಕ್ಕರಲ್ಲಿ ಇಟ್ಬಿಟ್ಟು ಸ್ಟೀಮ್ ಮಾಡಿ ತಿಂದರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ. ಕೆಲವರೆಲ್ಲ ಹಾಗೆ ಹಸಿ ತಿಂತಾರೆ, ಬಟ್ ನಾವು ಸ್ಟೀಮ್ ಮಾಡಿ ತಿಂತೀವಿ. ಅದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಹೇಗೆ ಸ್ಟೀಮ್ ಮಾಡೋದಂದರೆ, ನಾನು ಚಿಕ್ಕ ಚಿಕ್ಕ ಬಾಳೆ ಎಲೆನ ಕಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಇಟ್ಟು ಹೀಗೆ ಈ ಥರ ಮಡಚಿ ಇಡ್ಲಿ ಕುಕ್ಕರ್ದು ಪ್ಲೇಟ್ಸ್ ಇರುತ್ತಲ್ಲ ಅದರಲ್ಲಿ ಇಡಬೇಕು. ಸೊ ಏನಾಗುತ್ತೆ, ಬಾಳೆ ಎಲೆ ಯಾಕೆ ಯೂಸ್ ಮಾಡ್ತೀನಿ ಅಂದರೆ, ಕಡುಬು ಈ ಕುಕ್ಕರ್ ಪ್ಲೇಟ್ಗೆ ಅಂಟ್ಕೊಳ್ಳಲ್ಲ. ಹಾಗೆಯೇ ಬಾಳೆಯಲ್ಲಿ ಇರೋ ನ್ಯೂಟ್ರಿಯೆಂಟ್ಸು ಇದರೊಳಗೆ ಸೇರಿದಾಗ ಅದರ ಟೇಸ್ಟು ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಮಡಚಿ ಪ್ಲೇಟಲ್ಲಿ ಇಡಬೇಕು. ಸೊ ಬಾಳೆ ಎಲೆ ಯೂಸ್ ಮಾಡೋದ್ರಿಂದ ಇದರ ಟೇಸ್ಟು 2 ಪಟ್ಟು ಜಾಸ್ತಿ ಆಗುತ್ತೆ.
ಈ ಥರ ಇಟ್ಕೊಳ್ಳೋದು. ಒಂದ್ರ ಮೇಲೆ ಒಂದು ಇಟ್ಕೊಂಡ್ರೂ ಕೂಡ ಏನು ಅಂಟ್ಕೊಳ್ಳೋದು. ಈ ಥರ ಜೋಡಿಸ್ಕೊಂಡು ಹೋದರೆ ಒಂದು ಪ್ಲೇಟಲ್ಲೇ ಒಂದು 10ರಿಂದ 12 ಕಡುಬನ್ನ ಇಡ್ಬೋದು. ಇದಕ್ಕೆ ಬಿಚ್ಕೊಳ್ಳುತ್ತೆ ಅಂದರೆ ನೀವು ಬೇಕಾದರೆ ಒಂದು ಟೂತ್ ಪಿಕ್ಕನ್ನು ಹಾಕಿ ಅದನ್ನು ಕ್ಲೋಸ್ ಮಾಡ್ಕೊಬೋದು. ನನಗೇನು ಅದರ ಅವಶ್ಯಕತೆ ಕಾಣಿಸಲ್ಲ. ಹೀಗೆ ಜೋಡಿಸ್ಕೊಂಡು ಹೋಗಿ. ಬಿಚ್ಕೊಳ್ಳೋ ಥರ ಕಾಣಿಸುತ್ತೆ, ಬಟ್ ಒಂದ್ರ ಮೇಲೆ ಒಂದಿಟ್ರೆ ಬಿಚ್ಕೊಳ್ಳೋದಿಲ್ಲ. ನೋಡಿ, ಈ ರೀತಿಯಾಗಿ ಜೋಡಿಸ್ಕೊಂಡು ಹೋಗ್ಬೋದು. ಎಷ್ಟು ಇಡ್ಸುತ್ತೋ ಅಷ್ಟನ್ನು ನಾವು ತುಂಬೋದು ಒಂದು ಪ್ಲೇಟ್ನಲ್ಲೇ. ನೋಡಿ, 2 ಪ್ಲೇಟ್ನಲ್ಲಿ ಕಡುಬು ಜೋಡಿಸಿದ್ದೀನಿ. ಬಾಳೆ ಎಲೆಯಲ್ಲಿ ಸುತ್ತಿ ಕಡುಬು 2 ಪ್ಲೇಟ್ನಲ್ಲಿ ಜೋಡಿಸಿದ್ದೀನಿ. ಇಡ್ಲಿ ಕುಕ್ಕರ್ನಲ್ಲಿ ಆಲ್ರೆಡಿ ಒಂದು ಪ್ಲೇಟ್ ಇಟ್ಟಿದ್ದೀನಿ ನಾನು. ಈಗ ಇನ್ನೊಂದು ಪ್ಲೇಟ್ ಇಟ್ಬಿಟ್ಟು ಅದ್ರ ಲಿಡ್ ಮುಚ್ಚೋಣ ಬನ್ನಿ. ಸೊ ಈ ರೀತಿ ಮುಚ್ಚಿಬಿಟ್ಟು ಒಂದು 10ರಿಂದ 15 ನಿಮಿಷ ಬೇಯಿಸಿದ್ರೆ ಸಾಕು, ನಮ್ಮ ಕಡುಬು ರೆಡಿಯಾಗಿರುತ್ತೆ. ಕಡುಬನ್ನ ಸ್ಟೀಮ್ ಮಾಡಾಯ್ತು. ಈಗ ಇದನ್ನ ತೆಗೆದು ತಟ್ಟೆಗೆ ಹಾಕಿ ಈಗ ಟೇಸ್ಟ್ ಮಾಡೋದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ವೈಟ್ ಆಗಿ. ಕಡುಬಿನ ಟೇಸ್ಟೇ ಅಲ್ಲ, ಅದ್ರ ಜೊತೆಗೆ ಬಾಳೆ ಎಲೆಯಲ್ಲಿರೋ ನ್ಯೂಟ್ರಿಯೆಂಟ್ಸ್ ಕೂಡ ಸೇರಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ಈಗ ತಟ್ಟೆಗೆ ಹಾಕ್ತಾ ಇದ್ದೀನಿ. ನನ್ನ ತಂಗಿಗೂ ಕೊಡ್ತೀನಿ, ನಮ್ಮ ಅಮ್ಮನಿಗೂ ಕೊಟ್ಟು ಟೇಸ್ಟಿಗೆ ಹೆಂಗಿದೆ ಅಂತ ಕೇಳೋಣ ಬನ್ನಿ. ಎಲ್ಲರಿಗೂ ಹಾಯ್, ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲ ಚೆನ್ನಾಗಿದ್ದೀವಿ. ಈಗ ನಾವು ಬಂದಿದ್ದೀವಿ ಅಂತ, ನಾನು ನಮ್ಮಮ್ಮ ಬಂದಿದ್ದೀವಿ ಅಂತ ಅಕ್ಕ ಒಬ್ಬಟ್ಟು ಸಾರು ಕಡುಬು ಎಲ್ಲ ಮಾಡಿದ್ದಾಳೆ. ಈಗ ಟೇಸ್ಟ್ ಮಾಡೋಣ ಬನ್ನಿ. ತುಂಬ ಚೆನ್ನಾಗಿದೆ ನೋಡಿ, ಸಾಫ್ಟ್ ಆಗಿದೆ. ಒಳಗೆ ಹೂರ್ಣ ಕೂಡ ಪರ್ಫೆಕ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ನೀವು ಮಾಡಿ ತಿನ್ನಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಆಗ ನಮ್ಮ ಅಕ್ಕಂಗೂ ಗೊತ್ತಾಗುತ್ತೆ. ಅಮ್ಮ ಹೆಂಗಿದೆ ಟೇಸ್ಟು? ತುಂಬ ಚೆನ್ನಾಗಿದೆ. ನೀವು ಅವರು ಮಾಡ್ಕೊಂಡು ತಿನ್ನಿ, ನೀವು ಮಾಡ್ಕೊಂಡು ತಿನ್ನಿ. ಹೌದು, ನಮ್ಮಮ್ಮ ಹೇಳಿದ್ದು ತುಂಬ ನಿಜ. ಯಾಕೆಂದ್ರೆ ನನಗೆ ಅವರೇ ಕಲಿಸ್ಕೊಟ್ಟಿದ್ದ ಅಡುಗೆ ಇದು, ಹಾಗಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನನ್ನ ತಂಗಿ ನಮ್ಮಮ್ಮ ನೋಡಿ ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತಂದರು. ನಾನು ತಿಂದು ಟ್ರೈ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಹೂರ್ಣ ಕೂಡ ತುಂಬ ಚೆನ್ನಾಗಿದೆ. ಬೆಲ್ಲ ಎಲ್ಲ ಚೆನ್ನಾಗಿ ಹಾಕಿದ್ದೀನಿ. ಸಿಕ್ಕಾಪಟ್ಟೆ ಟೇಸ್ಟಿ ಆಗಿದೆ. ಮತ್ತು ಇದು ಹೆಲ್ದಿ ಕೂಡ, ಯಾಕಂದರೆ ನಾವು ಅಕ್ಕಿ ಹಿಟ್ಟಿಗೆ ಯೂಸ್ ಮಾಡ್ತೀವಿ. ಹಾಗೆ ಕಡಲೆಕಾಯಿ ಬೀಜ, ಕಡಲೆ, ಎಳ್ಳು, ಗಸಗಸೆ ಮತ್ತು ಕೊಬ್ಬರಿ ಇವೆಲ್ಲ ಯೂಸ್ ಮಾಡೋದ್ರಿಂದ ತುಂಬ ತುಂಬ ರಿಚ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಮತ್ತು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದಿದು. ಹಾಗಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಮ ಕಡುಬು
ನಿಮ್ಮ ಮನೇಲಿ ಮಾಡಿರೋ ಕಡುಬು ಎಷ್ಟು ಟೇಸ್ಟಿಯಾಗಿತ್ತು ಅಂತ ಅಂದ್ಬಿಟ್ಟು ನಿಮ್ಮ ಕಮೆಂಟ್ಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಹಾಗೆ ನನ್ನ ಈ ಕುಕ್ಕಿಂಗ್ ವ್ಲಾಗು ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.